ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನಾವು ತುಂಬ ಕಾಯ್ತಾ ಇದ್ದಂತಹ ಒಂದು ಚಿತ್ರ ಕಾಂತಾರ ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ. ಸಿನಿಮಾದ ಬಗ್ಗೆ ರಿವ್ಯೂ ಕೊಡಲಿಕ್ಕೆ ಬಂದಿದ್ದೀನಿ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ಕೆಲವೊಂದು ಸಿನಿಮಾಗೆ ರಿವ್ಯೂನ ಅವಶ್ಯಕತೆ ಇರೋದಿಲ್ಲ, ಹಾಗಾಗಿ ಈ ಸಿನಿಮಾದ ಬಗ್ಗೆ ರಿವ್ಯೂ ಕೊಡಲಿಕ್ಕಂತೂ ಖಂಡಿತ ಬಂದಿಲ್ಲ. ನನಗೆ ಬೇಜಾರಾಯಿತು, ಅದಕ್ಕೆ ಬಂದೆ ಅಷ್ಟೇ. ಬೇಜಾರು ಯಾಕಪ್ಪ, ಸಿನಿಮಾ ತುಂಬ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅದಕ್ಕೆ ಬೇಜಾರಾಯ್ತಾ, ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ವಾ ಅನ್ನೋ ಕನ್ಫ್ಯೂಷನ್ ಬೇಡ. ಯಾಕೆ ಬೇಜಾರಾಯಿತು ಅಂತ ನಾನು ಹೇಳ್ತೇನೆ. ಮೊದಲನೇದಾಗಿ ಸಿನಿಮಾ ಚೆನ್ನಾಗಿದೆ ಆ ಮಾತು ಬರಲ್ಲ. ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಸಿನಿಮಾ ಅದ್ಭುತವಾಗಿದೆ. ಇದಕ್ಕಿಂತ ಜಾಸ್ತಿ ಸಿನಿಮಾದ ಬಗ್ಗೆ ಅಥವಾ ಅದರ ಆ್ಯಕ್ಟರ್ಗಳ ಬಗ್ಗೆ ಎಂತ ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲ ಅದ್ಭುತವಾದ ಆ್ಯಕ್ಟರ್ಗಳೇ ಇರೋದು. ಸಿನಿಮಾ ಅದ್ಭುತವಾಗಿದೆ. ಸಿನಿಮಾನ ತುಂಬ ರಿಚ್ ಆಗಿ ತೆಗೆದಿದ್ದಾರೆ. ಆದರೂ ಏನು ಬೇಜಾರಾಯಿತು ಅಂತನಾ, ಒಂದು ಬೇಜಾರು, ನಮ್ಮ ಊರಿನ ಕಲಾವಿದ ರಾಕೇಶ್ ಪೂಜಾರಿ ಅವ್ರನ್ನ ಬೆಳ್ಳಿತೆರೆ ತುಂಬ ಜನರಿಗೆ ಕನಸಾಗಿರ್ತದೆ. ನಾನು ಬೆಳ್ಳಿತೆರೆಯಲ್ಲಿ ಕಾಣಿಸ್ಕೋಬೇಕು ಅಂತ. ಅದು ಈ ಥರ ದೊಡ್ಡ ಮಟ್ಟದ ಸಿನಿಮಾದಲ್ಲಿ ಕಾಣಿಸ್ಕೊಂಡದ್ದು ತುಂಬ ಖುಷಿ ಆಯಿತು. ಅದೇ ರೀತಿಯಲ್ಲಿ ಅವರು ಇವಾಗ ನಮ್ಮ ಜೊತೆ ಇಲ್ಲ ಅನ್ನೋದು ಬೇಜಾರಾಯಿತು. ಇನ್ನೊಂದು ಬೇಜಾರಿಗೆ ಕಾರಣ ಅಂದರೆ, ನಾವು ಒಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಆ ಸಿನಿಮಾಗೆ ತುಂಬ ಕಷ್ಟಪಟ್ಟಿರ್ತಾರೆ. ಇವಾಗ ಕಾಂತಾರ 1 ಅನ್ನೋದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆದಾಗ ಕಾಂತಾರ 2ಗೆ 3 ವರ್ಷ ಕೊಟ್ಟು ಇಷ್ಟು ಕಷ್ಟಪಟ್ಟು ಸಿನಿಮಾನ ಮಾಡಿರ್ತಾರೆ. ಅದರ ಫುಟೇಜ್ಗಳು ಲೀಕ್ ಆಗ್ತಿದೆ. ನಾವು ಟಿಕೆಟನ್ನು ತಗೊಳ್ಳಿಕ್ಕೆ ಲೈನಲ್ಲಿ ನಿಲ್ಲಬೇಕಾದ್ರೆ ಕೆಲವೊಂದು ಫುಟೇಜ್ಗಳು ಮೊಬೈಲಲ್ಲಿ ಬರ್ತಾ ಇತ್ತು. ಅದು ತುಂಬ ಬೇಸರದ ಸಂಗತಿ. ಯಾಕಂದರೆ ಸಿನಿಮಾ ತಂಡ ಟ್ರೈಲರನ್ನು ಬಿಡಬೇಕಾದ್ರೂ ಯೋಚನೆ ಮಾಡಿತ್ತು, ಫುಟೇಜ್ಗಳು ಲೀಕ್ ಆಗಬಾರ್ದು, ಹೇಗೆ ತೋರಿಸೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಸ್ವಲ್ಪ ಟ್ರೈಲರನ್ನು ಬಿಡಬೇಕಾದ್ರೆ ಚೆನ್ನಾಗಿ ಬಿಟ್ಟಿದ್ದಾರೆ. ಆದರೆ ಸಿನಿಮಾ ಅದಕ್ಕಿಂತ ತುಂಬ ಅದ್ಭುತವಾಗಿದೆ ಟ್ರೈಲರ್ಗಿಂತನೂ. ಯಾಕಂದರೆ ಅವ್ರಿಗೆ ಸಹ ಒಂದು ಇರ್ತದೆ, ಈ ಫುಟೇಜ್ಗಳು ಟ್ರೈಲರಲ್ಲಿ ತೋರಿಸಿದರೆ ಥಿಯೇಟ್ರಲ್ಲಿ ಆ ಒಂದು ಅಂದರೆ ಥಿಯೇಟ್ರಲ್ಲಿ ಆ ಫೀಲ್ ಬರಲ್ವೇನೋ ಅನ್ನೋದ್ರಿಂದ ಅವರು ತುಂಬ ಯೋಚನೆ ಮಾಡಿ ತುಂಬ ಚೆನ್ನಾಗಿ ಟ್ರೈಲರ್ ಬಿಟ್ಟಿದ್ದರು. ಸಿನಿಮಾ ಅದಕ್ಕಿಂತ ತುಂಬಾ ಬೇರೆ ಲೆವೆಲಲ್ಲೇ ಇದೆ. ಆದರೆ ಏನು ಬೇಜಾರಾಯಿತು ಅಂದರೆ, ಸಿನಿಮಾದ ಫುಟೇಜ್ಗಳು ಎಲ್ಲಿಂದ ಬರ್ತಿದ್ದಾವೆ? ಥಿಯೇಟ್ರಲ್ಲಿ ನೋಡಲಿಕ್ಕೆ ಹೋದವರೇ ರೆಕಾರ್ಡ್ ಮಾಡಿ ಫುಟೇಜನ್ನು ಬಿಡ್ತಿರೋದಲ್ವ. ಆ ಒಂದು ಬೇಸರ ನನಗೆ. ಕ್ಲೈಮ್ಯಾಕ್ಸಲ್ಲಿ ಸಹ ನಾವು ನೋಡಬೇಕಾದ್ರೆ ಸಹ ಒಂದು ಅಲ್ಲಲ್ಲಿ ತುಂಬ ಜನ ಅದನ್ನು ಶೂಟ್ ಮಾಡ್ತಿದ್ರು. ಕ್ಲೈಮ್ಯಾಕ್ಸ್ ಕೆಲವೊಂದು ಇಂಪಾರ್ಟೆಂಟ್ ಸೀನ್ಗಳಿದ್ದಾವೆ, ಅದನ್ನು ಶೂಟ್ ಮಾಡ್ತಿದ್ರು. ಆ ಸೀನ್ಗಳನ್ನು ನೀವು ತೆಗೆದು ನಿಮ್ಮ ಹುಚ್ಚಿಗೆ ನೀವು ತೆಗೆದು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತೀರಾ, ವೈರಲ್ ಆಗ್ಬೋದು. ಬಟ್ ಸಿನಿಮಾ ತಂಡದ ಕಥೆ ಏನು? ಸಿನಿಮಾ ತಂಡ 3 ವರ್ಷ ಅದಕ್ಕೋಸ್ಕರ ರಾತ್ರಿ ಹಗಲು ಅನ್ನೋದೇ ತುಂಬ ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ. ನೀವು ಸುಲಭವಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಹೋಗ್ಬಿಟ್ಟು ಶೂಟ್ ಮಾಡಿ ಅದನ್ನು ಸೋಷಿಯಲ್ ಮೀಡ್ಯಾಗೆ ಹಾಕಿ ತುಂಬ ಒಂದು ಅದರಲ್ಲಿ ತುಂಬ ಒಂದು ಹಾಸ್ಯಾಸ್ಪದ ಏನಂದರೆ, ಅದರಲ್ಲಿ ಫುಟೇಜನ್ನು ಲೀಕ್ ಮಾಡ್ತಾರೆ, ಅದ್ರ ಜೊತೆ ಹಾಕೋದು ಸಿನಿಮಾ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ, ಹೋಗಿ ಥಿಯೇಟ್ರಲ್ಲಿ ನೋಡಿ ಅಂತ. ನೀವು ಅದೇ ಥರ ಒಂದು 10-12 ಸೀನನ್ನು, ನೀವು ಇಂಪಾರ್ಟೆಂಟ್ ಸೀನನ್ನು ನೀವೆಲ್ಲ ಲೀಕ್ ಮಾಡಿದರೆ ಥಿಯೇಟ್ರಿಗೆ ಹೋಗಿ ನೋಡೋ ಅವಶ್ಯಕತೆ ನೀವು ಬೀಳೋದಿಲ್ಲ ಅಲ್ವಾ. ಎಲ್ಲ ನಿಮ್ಮ ಮೊಬೈಲಲ್ಲೇ ನೋಡ್ಬೋದು. ಮೊಬೈಲಲ್ಲಿ ನೋಡೋರಿಗೆ ಸಹ ಸ್ವಲ್ಪ ಹೊತ್ತು ಟೈಮ್ ವೆಯ್ಟ್ ಮಾಡಿ. OTTಲಿ ಬರ್ತದೆ, ಆಮೇಲೆ ಟೆಲಿವಿಷನಲ್ಲಿ ಬರ್ತದೆ, ಟಿವಿಯಲ್ಲಿ ಸಹ ಬರ್ತದೆ. ವೆಯ್ಟ್ ಮಾಡಿ. ಏನು ಅಷ್ಟು ಅರ್ಜೆಂಟ್ ಏನು? ಕೆಲವರು ಸುಮ್ಮನೆ ತೆಗೆದಿರ್ತೀರ, ಕೆಲವರು ಲೀಕ್ ಮಾಡಬೇಕು ಅಂತಲೇ ತೆಗೆದಿರ್ತೀರ. ದಯವಿಟ್ಟು ಹಾಗೆ ಮಾಡಬೇಡಿ. ಒಂದು ತುಂಬ ಕನಸುಗಳನ್ನ ಕಟ್ಟಿ ಒಂದು ಮೂವಿನ ಮಾಡಿರ್ತಾರೆ. ತುಂಬ ರೀತಿಯ ವ್ಯಕ್ತಿಗಳಿರ್ತಾರೆ. ಆ ದೃಶ್ಯಗಳನ್ನು ನೋಡಿ ಸಿನಿಮಾಗೆ ಹೋಗೋರಿರ್ತಾರೆ. ಕೆಲವರಿಗೆ ಇದೇ ಥರ ಇರೋದಾ, ಓಕೆ ಪರವಾಗಿಲ್ಲ, ಇನ್ನೂ ಹೇಗೆ OTTಯಲ್ಲಿ ಬರ್ತದಲ್ವ ಅಂತೇಳಿ ಹೋಗದೇ ಇರೋರು ಇರ್ತಾರೆ. ಹಾಗೆ ದಯವಿಟ್ಟು ಆ ಥರ ಮಾಡಲಿಕ್ಕೆ ಹೋಗಬೇಡಿ. ಥಿಯೇಟ್ರಲ್ಲಿ ಆ ಸಿನಿಮಾದ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ನೋಡೋ ಟೈಮಲ್ಲಿ ನೀವು ವೀಡಿಯೋ ಇಟ್ಕೊಂಡ್ರೆ ಏನು ಬಂತು? ನೀವು ಕಾನ್ಸಂಟ್ರೇಟ್ ಯಾವ ಕಡೆ ಮಾಡ್ತಿದ್ದೀರಾ? ಸಿನಿಮಾದ ಕಡೆ ಮಾಡ್ತಿದ್ದೀರಾ, ವೀಡಿಯೋ ಮಾಡ್ಕೊಳ್ಳೋದ್ರ ಕಡೆ ಮಾಡ್ತಿದ್ದೀರಾ? ದಯವಿಟ್ಟು ಹಾಗೆ ಮಾಡಬೇಡಿ. ಇದೆಲ್ಲ ಚಿತ್ರತಂಡಕ್ಕೆ ತುಂಬ ದೊಡ್ಡ ಹೊಡೆತಗಳನ್ನು ಕೊಡ್ಬೋದು. ಹಾಗಾಗಿ ಯಾರಾದರೂ ಆ ಥರ ಶೂಟ್ ಮಾಡಿದರೆ, ನಿಮ್ಮ ಚಾನಲ್ಗಳಲ್ಲಿ ಅಪ್ಲೋಡ್ ಮಾಡಿದರೆ ದಯವಿಟ್ಟು ಅದನ್ನು ಡಿಲೀಟ್ ಮಾಡಿ. ಹಾಗೆ ಯಾರು ಸಹ ಆ ಥರ ಶೂಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಕೇಳ್ಕೊಳ್ತೇನೆ. ಹಾಗೆ ಚಿತ್ರತಂಡಕ್ಕೆ ಕೂಡ ಈ ಥರ ಆದರೆ ಇದನ್ನು ಹೇಗೆ
ಪ್ರೇಕ್ಷಕರು ತಡಿಬಹುದು ಅನ್ನೋದ್ರ ಬಗ್ಗೆ ನೀವು ಒಂದು ಮಾಹಿತಿಯನ್ನು ನೀಡಿದರೆ ಖಂಡಿತವಾಗ್ಲೂ ತುಂಬ ಸಿನಿ ಪ್ರಿಯರಿಗೆ ಅದು ಹೆಲ್ಪ್ ಆಗ್ಬೋದು. ಸುಮಾರು ಜನರಿಗೆ ಮೊಬೈಲಲ್ಲಿ ನೋಡಿ ಖುಷಿ ಆಗ್ಬೋದು, ಆದರೆ ತುಂಬ ಸಿನಿಮಾ ಪ್ರೇಕ್ಷಕರಿಗೆ ಅದು ಬೇಜಾರಾಗಿರ್ತದೆ. ಯಾಕಂದರೆ ಅದು ಥಿಯೇಟ್ರಲ್ಲಿ ನೋಡಬೇಕಾದ ದೃಶ್ಯಗಳನ್ನ ಮೊಬೈಲಲ್ಲಿ ನೋಡೋದು ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಕೂಡ ಚಿತ್ರತಂಡ ಪ್ರೇಕ್ಷಕರು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ದಯವಿಟ್ಟು ಮಾಹಿತಿ ಕೊಡಿ ಅಂತ ಕೇಳ್ಕೊಳ್ತೀನಿ. ಇದೊಂದೇ ಕಾರಣ, ಸಿನಿಮಾದಲ್ಲಿ ಯಾವುದೇ ಡಿಸಪಾಯಿಂಟ್ ಆಗಲಿ ಆ ಥರ ಬೇಜಾರಾಗಿದ್ದಲ್ಲ, ಇದೊಂದು ಕಾರಣಕ್ಕೆ ತುಂಬಾ ಬೇಸರ ಆಯಿತು. ದಯವಿಟ್ಟು ಯಾರು ಸಹ ಸಿನಿಮಾನ ಲೀಕ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ.